ಹೆಲೋ ಎವ್ರಿವನ್, ಹೆಗ್ಡೆಸ್ ಕಾರ್ನರ್ಗೆ ಸ್ವಾಗತ. ಯಾರಿಗೆಲ್ಲ ಈ ಹಣ್ಣಿನ ಬಗ್ಗೆ ಗೊತ್ತಿದೆ? ಯಾರಿಗೆ ಈ ಹಣ್ಣಿನ ಬಗ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಮಲ್ನಾಡವರಿಗಂತೂ ಖಂಡಿತ ಗೊತ್ತೇ ಇರತ್ತೆ. ಈ ಹಣ್ಣನ್ನ ನೋಡಿದ ತಕ್ಷಣ ನಮ್ಮ ಚೈಲ್ಡ್ಹುಡ್ ಡೇಸೇ ಕಣ್ಣೆದ್ರಿಗೆ ಬಂದ್ಬಿಡತ್ತೆ. ಅಷ್ಟೊಂದು ತಿಂತಿದ್ವಿ ಈ ಹಣ್ಣನ್ನ ನಾವು ಚಿಕ್ಕವರಿರುವಾಗ. ಇದನ್ನ ನಾವು ಪರಿಗೆ ಹಣ್ಣು ಅಥವಾ ಕಪ್ಪು ಮುಳ್ಳಣ್ಣು ಅಂತ ಕರಿತೀವಿ. ನೀವೇನಾದ್ರೂ ಬೇರೆ ನೇಮಿಂದ ಕರೆಯೋದಿದ್ರೆ ಅದನ್ನ ಕಾಮೆಂಟ್ ಮಾಡಿ. ಇವಾಗೆಲ್ಲ ಈ ತರ ಹಣ್ಣು ಸಿಕ್ಕೋದೇ ಇಲ್ಲ. ಒಂದ್ ವೇಳೆ ಸಿಕ್ಕಿದ್ರು ಅದನ್ನ ಕೊಯ್ಕೊಂಡು ತಿನ್ನೋದಕ್ಕೆ ನಮ್ಗೆ ಟೈಮ್ ಇರಲ್ಲ. ನಾವು ಒಂದ್ಸಲ ಪಾರ್ಕಿಗೆ ಹೋದಾಗ ಈ ಹಣ್ಣು ನಮ್ಗೆ ಕಣ್ಣಿಗೆ ಬಿತ್ತು. ಆ ಪಾರ್ಕಲ್ಲಿ ಈ ಪರಿಗೆ ಹಣ್ಣಿನ ಗಿಡನೇ ಜಾಸ್ತಿ ಇದೆ. ನಮ್ಗೆ ಇದನ್ನ ನೋಡಿದ ತಕ್ಷಣ ಬೆಂಗಳೂರಲ್ಲೂ ಪರಿಗೆ ಹಣ್ಣು ಸಿಕ್ತಲ್ಲ ಅಂತ ಖುಷಿನೋ ಖುಷಿ. ಅಪರೂಪಕ್ಕೆ, ಅದರಲ್ಲೂ ಬೆಂಗಳೂರಲ್ಲಿ ಇದ್ದಾಗ ಈ ಹಣ್ಣು ಸಿಕ್ಕಿದ್ಮೇಲೆ ತಿಂದೇ ಇರೋಕ್ಕಾಗತ್ತಾ? ಸ್ವಲ್ಪ ಮುಳ್ಳೆಲ್ಲ ಚುಚ್ಕೊಂಡು ಕೊಯ್ಕೊಂಡು ತಿಂದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ ಇರತ್ತೆ ಈ ಹಣ್ಣು. ಗಿಡ ತುಂಬಾ ಮುಳ್ಳಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಕೊಯ್ಬೇಕು. ನಾವ್ ಈ ತರ ಹಣ್ಣನ್ನ ಕೊಯ್ತಾ ಇರೋದನ್ನ ಅಲ್ಲಿ ಪಾರ್ಕ್ ಅಲ್ಲಿ ಓಡಾಡೋರು ನೋಡ್ಬಿಟ್ಟು, ಅರೆ ಏನಪ್ಪ ಇವರು ಕಾಡ್ ಮನುಷ್ಯರ ತರ ಏನೇನೋ ಹಣ್ಣು ತಿಂತಾರೆ ಅಂತ ಅನ್ಕೊಂಡ್ರೋ ಏನೋ ಗೊತ್ತಿಲ್ಲ. ಕೆಲವೊಬ್ರು ನಾವು ತಿನ್ನೋದನ್ನ ನೋಡಿ ಇದೇನಪ್ಪ ಹಣ್ಣು ಟೇಸ್ಟ್ ನೋಡೋಣ ಅಂತ ಕೊಯ್ದ್ಬಿಟ್ಟು ತಿಂದ್ರು. ಈ ಹಣ್ಣು ಒಂದ್ ಸೀಸನ್ ಅಲ್ಲಿ ಮಾತ್ರ ಆಗೋದ್ರಿಂದ ಎಲ್ಲ ಟೈಮಲ್ಲೂ ಸಿಗಲ್ಲ. ಅದು ಯಾವಾಗ ಹಣ್ಣಾಗತ್ತೆ ಅವಾಗನೇ ತಿನ್ಬೇಕು. ಕಾಯಿ ಇರುವಾಗ ಹಸಿರು ಕಲರ್ ಅಲ್ಲಿ ಇರತ್ತೆ, ಹಣ್ಣಾಗಿದ ತಕ್ಷಣ ಕಪ್ಪಾಗತ್ತೆ. ತುಂಬಾ ಚಿಕ್ಕದಾಗಿರತ್ತೆ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ. ಟೇಸ್ಟ್ ಬಂದ್ಬಿಟ್ಟು ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ ಇರೋದ್ರಿಂದ ಸ್ವಲ್ಪ ಯುನಿಕ್ ಆಗಿರತ್ತೆ. ನಮ್ಗಂತೂ ಪರಿಗೆ ಹಣ್ಣು ತಿಂದು ತುಂಬಾನೇ ಖುಷಿ ಆಯ್ತು. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಿಗೆ ಬಂತು. ನಿಮಗೂ ಯಾವತ್ತಾದರೂ ಈ ಪರಿಗೆ ಹಣ್ಣು ಸಿಕ್ಕಿದ್ರೆ ಮಿಸ್ ಮಾಡದೆ ತಿನ್ನಿ, ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.